ಅದು ನಿನ್ನೆ ಒಂದು ಸುಪ್ರೀಂ ಕೋರ್ಟಿನ ಆದೇಶ ಬಂದಿದೆ. ಅದನ್ನು ನಾನು ನಿನ್ನೆನೇ ನಮ್ಮ ಇಲಾಖೆಯವರೆಲ್ಲ ಮಾಡಿ ನಾನು ಮೀಟಿಂಗ್ ಮಾಡಿ ನಮ್ಮ ಇಲಾಖೆಯವರು ಕೂಡ ಅಡ್ವೊಕೇಟ್ ಜನರಲ್, ಯಾಕೆಂದರೆ ಅಡ್ವೊಕೇಟ್ ಜನರಲ್ ಅವರ ಒಪಿನಿಯನ್ ತೊಗೋಬೇಕಾಗತ್ತೆ. ಅವ್ರಿಗೆ ಪತ್ರ ಬರೆಯೋಕ್ಕೆ ಹೇಳಿದ್ದಾರೆ. ಇವತ್ತು ಬರೆದಿರ್ತಾರೆ. ಇವಾಗ ಅದ್ರ ಮೇಲೆ ಅವ್ರು ಮತ್ತೆ ಇದು ಕೊಡ್ತಾರೆ. ಮತ್ತು ಕೋರ್ಟಿನಲ್ಲಿ ನಮ್ಮ ಡ್ಯೂಟಿ ಏನಿದೆ ಆಗಲೇ ಒಬ್ಬರು ಹಿರಿಯ ವಕೀಲರನ್ನು ಕೂಡ ಹಾಕಿ ಮತ್ತೆ ಅದನ್ನ ಕೇಸು ಮುಂದುವರಿಸ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಅದನ್ನು ಏನು ಅಂಥೇಳಿ ಇನ್ನೊಂದು 2 ದಿವಸದಲ್ಲಿ ಗೊತ್ತಾಗುತ್ತೆ. ಈಗ ಹಲವು ನಿಮಿಷ ನಿಮಗೆ ಕೋರ್ಟಿಗೆ ಕೇಳೋ ಅಧಿಕಾರ ಇದೆಯಾ ಈ ದೇಶದೊಳಗೆ ಹೇಳ್ಬಿಡ್ರಿ ನೋಡೋಣ ಅಲ್ವಾ. ನಾನು ಏನೇ ಹೇಳಿದ್ರೂ ಕಂಟೆಂಪ್ಟ್ ಆಗಿಬಿಡ್ತದೆ, ತಪ್ಪಾಗ್ತದೆ. ಬಟ್ ವಿ ಹ್ಯಾವ್ ಟು ಫೈಟ್ ಇನ್ ದ ಕೋರ್ಟ್. ಏನಂದರೆ ನಮಗೇನು ಬೇಕೋ ಅದನ್ನು ಜಸ್ಟಿಸ್ನ ಫೈಟ್ ಮಾಡಬೇಕಾಗ್ತದೆ. ಅದನ್ನು ನೋಡೋಣ. ಅದಕ್ಕೆ ನಾನು ಹೇಳಿದ್ನಲ್ಲ, ಅಡ್ವೊಕೇಟ್ ಜನರಲ್ ಅವರು ಆವಾಗ ಬರ್ತಾರೆ ಮಧ್ಯ. ನಾವು ಫೈಟ್ ಮಾಡಿ ಕೋರ್ಟಿಂದ ಡೈರೆಕ್ಷನ್ಸ್ ತೊಗೊಂಡೆ ನಾವು ಏನು ಅಪಾಯಿಂಟ್ಮೆಂಟ್ಸು ನಾವು ಶುರು ಮಾಡಿದ್ದು. ನೀವೆಲ್ಲ ನೋಡಿದ್ದೀರಿ, ತುಂಬ ನೀವೇ ಪ್ರಶ್ನೆ ಕೇಳ್ತಾ ಇದ್ದೀರಿ. ಈಗ ಇದು ಬಂದಿರತಕ್ಕಂಥದ್ದು ಒಂದು ರೀತಿಯಲ್ಲಿ ಮತ್ತೆ ನಾವು ಕೋರ್ಟಿನ ಅಂಗಳದಲ್ಲಿರೋದ್ರಿಂದ ಕೋರ್ಟಲ್ಲಿ ಫೈಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಅಡ್ವೊಕೇಟ್ ಜನರಲ್ ಅವರು ಏನು ಡೈರೆಕ್ಷನ್ ಕೊಡ್ತಾರೆ ಆ ರೀತಿ ಮಾಡೋದು. ನನ್ನನ್ನು ಬಂಧಿಸಿ ಅಂತ ಒಂದು ಕ್ಯಾಂಪೇನ್ ಮಾಡ್ತಿದ್ದಾರೆ. ಸ್ಟೇಷನ್ಗಳಿಗೆ ಹೋಗಿ ನಮ್ಮನ್ನು ಬಂಧಿಸಿ ಅಂತ ನಾಯಕರು ಕೂತ್ಕೊಳ್ತಾ ಇದ್ದಾರೆ. ಬೇರೆಯವರಿಗೆಲ್ಲ ರೆಸಿಗ್ನೇಷನ್ ಕೊಡ್ತಿದ್ದಲ್ಲ, ಮೋಸ್ಟ್ಲಿ ಇವರೇನೋ ಪಾಪದ ಕೆಲಸ ಮಾಡಿರ್ಬೋದಾ. ನನ್ನನ್ನು ಬಂಧಿಸಿ ಅಂತ ಯಾರು ಹೇಳ್ತಾರೆ? ತಪ್ಪು ಮಾಡಿದರೆ ಹೇಳ್ತಾರೆ. ಕಾನೂನಲ್ಲಿ ಅವ್ರು ತಪ್ಪು ಮಾಡಿದರೆ ಬಂಧಿಸಲಿ, ತಪ್ಪು ಮಾಡಿಲ್ಲ ಅಂದರೆ ಬಿಟ್ಬಿಡಲಿ ಅವ್ರನ್ನ, ಅಷ್ಟೇ. ಇನ್ನೇನು ಮಾಡೋಕ್ಕಾಗತ್ತೆ? ನಮ್ಮ ದೇಶದೊಳಗೆ ಎಲ್ಲ ಜಾತಿ ಧರ್ಮದವರು ಕೂಡ ಬದುಕಿ ಬಾಳ್ತಕ್ಕಂಥ ಒಂದು ವಿಭಿನ್ನವಾಗಿರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವದಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಬದುಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವೆಲ್ಲರೂ ಕೂಡ ಪಡ್ಕೊಂಡಿದ್ದೀವಿ. ನಾವೆಲ್ಲ ಭಾಗ್ಯವಂತರು. ಅದನ್ನು ಹೋಗಿ ಯಾವುದೋ ಒಂದು ವಿಚಾರವನ್ನು ತಗೊಂಡು ಕಾನೂನು ಆಳಬೇಕು. ಯಾವಾಗಲೂ ಸರ್ಕಾರಗಳು ಕಾನೂನು ರೀತಿಯಲ್ಲಿ ಆಳಬೇಕು. ಆ ಸರ್ಕಾರಗಳು ಎಲೆಕ್ಟೆಡ್ ಇದ್ದಾಗ ಅವ್ರೇನು ತೀರ್ಮಾನ ತೊಗೊಳ್ತಾರೆ ಅದಕ್ಕೆ ಗೌರವ ಕೊಡಬೇಕಾಗ್ತದೆ. ಅದನ್ನು ಮುಂದೆ ತೊಗೊಂಡು ಹೋಗ್ಬೇಕು. ಅದಕ್ಕೆ ರಾಜಕೀಯವಾಗಿ ತೊಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನನಗೆ ವೈಯಕ್ತಿಕವಾಗಿ ಹಂಗೆ ಅನಿಸ್ತಾ ಇದೆ. ಚುನಾವಣೆ ಹತ್ತಿರ ಬಂತು, ಈ ಥರ ಒಂದು ಕೆಲಸ ಕಾರ್ಯಗಳನ್ನು ಮಾಡೋಣ ಅಂತಕ್ಕಂಥದ್ದು ಒಂದು ಭಾವನೆ ಇರ್ಬೋದು. ಅದನ್ನು ಬಿಟ್ಟರೆ ಒಳ್ಳೆಯದು. ಅವರು ನನ್ನನ್ನು ಬಂಧಿಸಿ ಅಂತ ಹೇಳಿದಾಗ, ಅವರೇ ಹೇಳ್ಕೊಂಡಾಗ ತಪ್ಪುಗಳನ್ನು ಮಾಡಿದರೆ ಸರ್ಕಾರ ಬೇಕಾದ್ರೆ ಬಂಧಿಸಲಿ, ಅಷ್ಟೇ. ಇನ್ನೇನು ಮಾಡೋಕ್ಕಾಗುತ್ತೆ? ಚುನಾವಣೆ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರನ್ನ ಯಾಕೆ ಟಾರ್ಗೆಟ್ ಮಾಡ್ತಾರೆ? ಚುನಾವಣೆಗೆ ಹೇಳಕ್ಕೆ ಇದೊಂದು ತಂತ್ರ ಅಂತೇಳಿ ಅವರು ಆರೋಪ ಮಾಡ್ತಾರೆ. ಅವ್ರ ಮೇಲೆ ಕೇಸ್ ಇರೋದು ಹಿಂದೂ ಕಾರ್ಯಕರ್ತ ಅಂತನಾ ಇಲ್ಲ ಬೇರೆ ಕೇಸ್ಗಳ? ಅದನ್ನು ನೀವು ನೋಡಬೇಕಲ್ಲ. ಅದನ್ನು ನೀವು ಹಾಕಿದ್ದೀರಿ ಮಾಧ್ಯಮದಲ್ಲಿ, ಅವ್ರದ್ದೆಲ್ಲ ಬ್ಯಾಕ್ಗ್ರೌಂಡ್ ಹೇಳಿದ್ದೀರಿ, ಇದ್ರೊಳಗೆ ಏನೇನಿದೆ ಅಂಥೇಳಿ. ಕಾನೂನು ರೀತಿಯಲ್ಲಿ ಕೆಲವು ಆಗಿದ್ದಾವೆ. ಕಾನೂನು ಇನ್ನೂ ಕೂಡ ಮುಂದೆ ಬೇರೆಯವ್ರ ಮೇಲೂ ಈ ಥರ ಇದ್ದಾಗ ಮಾಡಿದರೆ ಒಳ್ಳೆಯದೇ ಅಂತ ಹೇಳಿ ನನ್ನ ಭಾವನೆ.